ಮಲ್ಲಿಕಾರ್ಜುನ ಮುತ್ಯ ಮೇಲೆ ಫೋಕ್ಸೋ ಕೇಸ್ ಅಪ್ರಾಪ್ತೆ ಪೋಷಕರ ವಿಚಾರಣೆ ನಡೆಸುವುದಕ್ಕೆ ಬಂದ ತನಿಖಾಧಿಕಾರಿ ಶಹಾಪುರದ ಆರಕ್ಷಕ ಠಾಣೆಗೆ ಶರಣಗೌಡ ನ್ಯಾಮನ್ನೋರ್ ಆಗಮನ. ಪ್ರಕರಣದ ಫೈಲ್ ಪರಿಶೀಲನೆ ಮಾಡಿದ ತನಿಖಾಧಿಕಾರಿ ಅತ್ತ ಮಹಾರಾಷ್ಟ್ರದಿಂದ ಹೊರಟಿರುವ ಬಾಲಕಿಯರ ಪೋಷಕರಿಗಾಗಿ ಎದುರು ನೋಡ್ತಾ ಇರುವಂತದ್ದು ತನಿಖಾಧಿಕಾರಿಗಳು. ಈ ಪ್ರಕರಣದಲ್ಲಿ ಬಾಲಕಿಯ ಪೋಷಕರು ಏನು ಸ್ಟೇಟ್ಮೆಂಟ್ ಕೊಡ್ತಾರೆ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಈ ಪ್ರಕರಣದ ದಿಕ್ಕನ್ನು ಬದಲಿಸಬಹುದು ಅವರ ಸ್ಟೇಟ್ಮೆಂಟ್. ಈಗ ಆಲ್ರೆಡಿ ಅವರು ಒಂದು ವಿಡಿಯೋ ಮಾಡಿದ್ದಾರೆ. ನಮ್ಮ ಮಗಳ ಜೊತೆಗೆ ಆ ಥರ ಅಸಭ್ಯವಾಗೆಲ್ಲ ವರ್ತನೆ ಮಾಡಿಲ್ಲ, ಮೊದಲಿನಿಂದಲೂ ಗೊತ್ತಿರುವಂಥವ್ರೆ, ನಾವು ಹೋಗಿ ಬರ್ತಾ ಇದ್ವು, ಬಹಳ ಪ್ರೀತಿಯಿಂದ ಕಾಳಜಿಯಿಂದ ಮಾತಾಡಿಸ್ತಾ ಇದ್ರು, ಮಗಳ ರೀತಿಯಲ್ಲಿ ನೋಡ್ಕೊಳ್ತಾ ಇದ್ರು, ಆ ಥರದ್ದು ಏನೂ ಇಲ್ಲ ಅಂತ ಅವರು ಒಂದು ವಿಡಿಯೋ ಮಾಡಿ ಹೇಳಿದ್ದಾರೆ. ಬಟ್ ತನಿಖಾ ಸಂದರ್ಭದಲ್ಲಿ ಅಂದರೆ ವಿಚಾರಣೆಯ ಪ್ರಕ್ರಿಯೆಗಳಿಗೇನಿರುತ್ತೆ ಆ ಪ್ರಕ್ರಿಯೆಗಳು ನಡೀಲೇಬೇಕಾಗತ್ತೆ. ಆ ಸಂದರ್ಭದಲ್ಲಿ ಏನು ಹೇಳ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಈಗ ಕೆಲವು ಪ್ರಕರಣಗಳಲ್ಲಿ ವಿಡಿಯೋ ಮಾಡಿ ಹರಿಬಿಟ್ಟಿರ್ತಾರೆ, ಒತ್ತಡ ಇತ್ತು, ಹೆದರಿಕೆ ಆಗಿತ್ತು, ಭಯ ಇತ್ತು, ಹಿಂಗೆ ಹೇಳಿ ಅಂತ ಹೇಳಿಸಿದ್ರು, ಈ ಥರದ್ದೆಲ್ಲ ಇರತ್ತೆ. ಆ ಕಾರಣಕ್ಕಾಗಿ ಅವರು ಒಂದು ಸ್ಟೇಟ್ಮೆಂಟ್ ಕೊಡೋ ತನಕನೂ ಈ ಪ್ರಕರಣ ಏನಾಗುತ್ತೆ ಅನ್ನೋದೊಂದು ಕ್ಯೂರಿಯಾಸಿಟಿ ಇದೆ. ಇದೀಗ ತನಿಖಾಧಿಕಾರಿಗಳು ರೆಡಿಯಾಗಿದ್ದಾರೆ ವಿಚಾರಣೆ ಮಾಡೋದಕ್ಕೆ. ಆ ಕಡೆಯಿಂದ ಪೋಷಕರು ಹೊರಟಿದ್ದಾರೆ, ಕೆಲವೇ ಹೊತ್ತಿನಲ್ಲಿ ಬರ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. 12 ಗಂಟೆಯ ನಂತರವೇ ಅಂತಲೇ ಹೇಳಿದ್ದು. ಸೊ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರೀಚ್ ಆಗ್ತಾರೆ ಅಂತ ಕಾಣಿಸುತ್ತೆ. ಏನು ಹೇಳ್ತಾರೆ ಅನ್ನೋದು ಇಂಪಾರ್ಟೆಂಟ್. ಬಾಲಕಿಯ ಪ್ರಕರಣವನ್ನು ಕೂಡ ದಾಖಲಿಸ್ಕೊಳ್ತಾರೆ ಅಂತ ಹೇಳ್ತಾ ಇದ್ರು. ಅಕಸ್ಮಾತ್ ಪೋಷಕರು ಏನು ಹಾಗೆಲ್ಲ ಇಲ್ಲ ಅಂತ ಅಂದ್ರೂ, ಬಾಲಕಿ ನಂಗೆ ಹಿಂಸೆ ಆಗ್ತಾ ಇತ್ತು ಅಂತೇನಾದ್ರು ಹೇಳಿದ್ರೂ ಕೂಡ ಈ ಪ್ರಕರಣ ತಲೆಕೆಳಗಾಗತ್ತೆ. ಯಾಕಂದರೆ ಮಲ್ಲಿಕಾರ್ಜುನ ಮುತ್ಯ ಮೇಲೆ ಅಪಾರವಾದಂಥ ನಂಬಿಕೆ, ಗೌರವವನ್ನು ಆ ಭಾಗದ ಜನ ಇಟ್ಕೊಂಡಿದ್ದಾರೆ. ಹೀಗಿರ್ಬೇಕಾದ್ರೆ ಪೋಷಕರು ಏನೋ ಇಲ್ಲ ಆ ಥರ ಅಂತಿದ್ದಾರೆ. ಬಟ್ ಬಾಲಕಿ ಏನಾದರೂ ನನಗೆ ಹಿಂಸೆ ಆಗ್ತಾಯಿತ್ತು, ಕಿರಿಕಿರಿ ಆಗ್ತಾಯಿತ್ತು, ಬೇಜಾರಾಗ್ತಾ ಇತ್ತು, ಈ ಥರ ಏನಾದರೂ ಹೇಳಿದ್ರು ಅಂತ ಅಂದರೆ ಬಾಲಕಿ ಸ್ಟೇಟ್ಮೆಂಟ್ ಸ್ಟ್ಯಾಂಡ್ ಆಗುತ್ತೆ. ಸೊ ಆ ಕಾರಣಕ್ಕಾಗಿ ಬಾಲಕಿಯನ್ನು ಕೂಡ ವಿಚಾರಣೆಗೆ ಕರ್ಕೊಂಡು ಬರೋಕ್ಕೆ ಹೇಳಿದರು ಪೋಷಕರು ಮತ್ತು ಬಾಲಕಿ. ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಲಪ. ಎಷ್ಟೊತ್ತಿಗೆ ರೀಚ್ ಆಗ್ತಾರೆ ಪೋಷಕರು? 12 ಗಂಟೆ ನಂತರ ಅಂತ ಇತ್ತು. ಸೊ ಹೊರಟಿದ್ದಾರಾ? ಈಗಾಗಲೇ ಗೋಗಿ ಪೊಲೀಸ್ ಠಾಣೆಯಲ್ಲಿ ಮಲ್ಲಿಕಾರ್ಜುನ ಮುತ್ಯ ಅವರ ಮೇಲೆ ಪೋಕ್ಸೋ ಪ್ರಕರಣ ದಾಖಲಾದ ಬೆನ್ನಲ್ಲೇ ಆ ಪ್ರಕರಣದ ತನಿಖಾಧಿಕಾರಿಯಾಗಿ ಶರಣಗೌಡ ನ್ಯಾಮಣ್ಣ ಅವರು ನೇಮಕ ಆಗಿದ್ದಾರೆ. ಆ ನೇಮಕ ಆದ ಕೂಡಲೇ ಅವರೀಗ ಇವತ್ತು ಫೈಲ್, ಆ ಪೋಕ್ಸೋ ಪ್ರಕರಣದ ಫೈಲ್ ಇವತ್ತು ಹಸ್ತಾಂತರ ಆಗಿದೆ. ನ್ಯಾಮಣ್ಣ ಅವರು ಇದೀಗ ಶಹಾಪುರ ಠಾಣೆಗೆ ಆಗಮಿಸುವ ಮೂಲಕ ಫೈಲ್ ಅನ್ನು ಸಂಪೂರ್ಣವಾಗಿ ಪರಿಶೀಲನೆ ಮಾಡಿದ್ದಾರೆ. ಈಗಾಗಲೇ ಬಾಲಕಿ ಮತ್ತು ಪೋಷಕರು ಮಹಾರಾಷ್ಟ್ರದಿಂದ ಹೊರಟಿದ್ದಾರೆ ಎನ್ನುವ ಮಾಹಿತಿ ಕೂಡ ಬಂದಿದೆ. ಅವರು ಇನ್ನೇನು ಕೆಲವೇ ಒಂದು ತಾಸಿನಲ್ಲಿ ಬರಬಹುದನ್ನುವ ಸಾಧ್ಯತೆ ಇದೆ. ಆ ಬಾಲಕಿ ಮತ್ತು ಪೋಷಕರ ಆಗಮನಕ್ಕಾಗಿ ಈ ಪೋಕ್ಸೋ ಪ್ರಕರಣದ ತನಿಖಾಧಿಕಾರಿ ಆಗಿರುತ್ತದೆ ಶರಣಗೌಡ ಅವರು ಠಾಣೆಯಲ್ಲೇ ಕಾಯ್ತಾ ಕುಳಿತುಕೊಂಡಿದ್ದಾರೆ. ಈಗಾಗಲೇ ಆ ಪೋಕ್ಸೋ ಪ್ರಕರಣದ ಫೈಲ್ಗಳನ್ನ ಎಲ್ಲಾ ರೀತಿಯಿಂದಾಗಿ ಮತ್ತು ಎಲ್ಲಾ ಆಯಾಮಗಳಿಂದಾಗಲಿ ಅಧ್ಯಯನ ಕೂಡ ಮಾಡ್ತಾ ಇದ್ದಾರೆ. ಎಲ್ಲವನ್ನು ಪುಟದಲ್ಲಿರುವಂತ ಒಂದೊಂದು ಅಕ್ಷರವನ್ನು ಕೂಡ ಅವರು ಪರಿಶೀಲನೆ ಮಾಡುವಲ್ಲಿ ನಿರತರಾಗಿದ್ದಾರೆ. ಹೀಗಾಗಿ ಆ ಪೋಷಕಿಯರ ಕುಟುಂಬದವರಿಗೆ ಯಾವ ರೀತಿಯಿಂದ ಪ್ರಶ್ನೆ ಕೇಳಬೇಕು, ಘಟನೆ ಹೇಗಾಯ್ತು, ಆ ಘಟನೆ ಸ್ಥಳದಲ್ಲಿ ನೀವಿದ್ರ, ಅದನ್ನ ವಿಡಿಯೋ ಮಾಡಿದವರು ಯಾರು, ವಿಡಿಯೋನ ಅಪ್ಲೋಡ್ ಮಾಡಿದವರು ಯಾರು, ಸಾಮಾಜಿಕ ಜಾಲತಾಣದಲ್ಲಿ ಆ ಬಾಲಕಿಯ ಮುದ್ದಾಡುವಾಗ ನೀವೇನ್ ಮಾಡ್ತಾ ಇದ್ದೀರಿ, ಇದಲ್ಲದೆ ನೀವು ಆ ಪ್ರಕರಣ ನಡೆಯುವಾಗ ಅಲ್ಲೇ ಇದ್ರೂ ಕೂಡ ನೀವೇಕೆ ವಿರೋಧ ವ್ಯಕ್ತಪಡಿಸಲ್ಲ, ಈ ರೀತಿಯಾಗಿ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನು ಕೇಳಲು ಅವರು ಮುಂದಾಗಿದ್ದಾರೆ. ಹೀಗಾಗಿ ತನಿಖಾಧಿಕಾರಿ ಕೇಳುವಂತ ಎಲ್ಲಾ ಪ್ರಶ್ನೆಗಳಿಗೆ ಬಾಲಕಿಯ ಪೋಷಕರು ಯಾವ ರೀತಿಯಿಂದ ಉತ್ತರ ನೀಡುತ್ತಾರೆ ಎಂಬುದು ಕೂಡ ಬಹಳ ಕುತೂಹಲ ಮೂಡಿಸಿದೆ. ಯಾಕಂತಂದ್ರೆ ತನಿಖಾಧಿಕಾರಿ ಕೂಡ ಎಲ್ಲಾ ವಿಚಾರದಲ್ಲೂ ಕೂಡ ಬಹಳ ಸೂಕ್ಷ್ಮವಾಗಿ ಪ್ರಶ್ನೆಗಳನ್ನು ಕೇಳಲು ಒಂದೊಂದೇ ಪ್ರಶ್ನಾವಳಿಗಳನ್ನು ತಯಾರು ಮಾಡಿಕೊಂಡಿದ್ದಾರೆ. ಅವರು ಸುಮಾರು 15ಕ್ಕೂ ಹೆಚ್ಚು ಪ್ರಶ್ನಾವಳಿಗಳನ್ನು ಅವರು ತಯಾರು ಮಾಡಿಕೊಂಡಿದ್ದಾರೆ ಎಂದು ಪೊಲೀಸ್ ಮೂಲಗಳಿಂದ ತಿಳಿದು ಬಂದಿದೆ. ಹೀಗಾಗಿ ಈ ಪ್ರಕರಣವನ್ನು ತನಿಖಾಧಿಕಾರಿ ಬಹಳ ಸೂಕ್ಷ್ಮೆಯಿಂದ ಅರಿತುಕೊಂಡು ಪ್ರಕರಣದ ಇಂಚಿಂಚು ಮಾಹಿತಿಯನ್ನು ಈಗಾಗಲೇ ಗೋಗಿ ಪೊಲೀಸ್ ಠಾಣೆಯಿಂದ ಪಡೆದುಕೊಂಡಿದ್ದಾರೆ. ಫೈಲ್ ಕೂಡ ಹಸ್ತಾಂತರವಾಗಿದೆ. ಕಳೆದ 1 ಗಂಟೆಯಿಂದ ಕೂಡ ಠಾಣೆಯಲ್ಲೇ ಕುಳಿತುಕೊಂಡು ಫೈಲ್ ಅನ್ನು ಅಧ್ಯಯನ ಮಾಡುತ್ತಿದ್ದಾರೆ. ಬಾಲಕಿಯ ಪೋಷಕರು ಬರುವಿಕೆಗಾಗಿ ಕಾಯ್ತಿದ್ದಾರೆ. ಅಪ್ರಾಪ್ತ ಬಾಲಕಿಯ ಜೊತೆಗೆ ಮಲ್ಲಿಕಾರ್ಜುನ ಮುತ್ಯ ಅವರು ಅನುಚಿತವಾಗಿ ವರ್ತನೆ ಮಾಡಿಕೊಂಡ ಏನು ಪ್ರಕರಣ ಇದೆ, ಈ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬಹುದೊಡ್ಡ ಸಂಚಲನ ಮೂಡಿಸಿದೆ ಎನ್ನಬಹುದು. ಇದು ಭಕ್ತರಿಗೂ ಕೂಡ ಎಲ್ಲೋ ಒಂದು ಕೂಡ ಅವರ ಮನಸ್ಸಿಗೆ ಘಾಸಿಯಾಗಿದೆ. ಹೀಗಾಗಿ ಈ ಬಾಲಕಿಯ ಜೊತೆ ಈ ರೀತಿ ನಡ್ಕೊಂಡಿರುವುದು ಸರಿಯಲ್ಲ ಎನ್ನುವುದು ಒಂದು ಭಕ್ತರ ವಾದ ಇದ್ದಾರೆ. ಮತ್ತೊಂದು ಭಕ್ತರ ಗುಂಪು ಆ ಬಾಲಕಿಯನ್ನು ಮಗಳ ರೀತಿಯಲ್ಲಿ ಸ್ವಾಮೀಜಿ ಅವರು ಮುದ್ದಾಟ ಆಡಿದ್ದಾರೆ, ಇದರಲ್ಲಿ ಯಾವುದೇ ರೀತಿಯಿಂದ ಸಂಶಯವಿಲ್ಲ, ಬೇರೆ ರೀತಿಯಿಂದ ದುರುದ್ದೇಶವಿಲ್ಲ ಅನ್ನೋದು ಇನ್ನೊಂದು ಭಕ್ತರ ಗುಂಪಿನ ವಾದವಾಗಿದೆ.
ಭಕ್ತರ ಪರ ಮತ್ತು ವಿರೋಧ ಏನೇ ಹೇಳುತ್ತಿರಬಹುದು, ಆದರೆ ಆ ತನಿಖಾಧಿಕಾರಿ ಮುಂದೆ ಬಾಲಕಿಯ ಪೋಷಕರು ಯಾವ ರೀತಿಯಿಂದ ಹೇಳುತ್ತಾರೆ, Okay. ಆಮೇಲೆ ತನಿಖಾಧಿಕಾರಿ ಯಾವ ನಿರ್ಧಾರ ಕೈಗೊಳ್ಳುತ್ತಾರೆ ಅನ್ನೋದು ಮಲ್ಲಿಕಾರ್ಜುನ ಮುತ್ಯ ಅವರ ಅಂತರಂಗದ ಮೇಲೆ ಅವರ ಭವಿಷ್ಯವನ್ನು ನಿರ್ಧರಿಸಲಾಗಿದೆ. ಹೀಗಾಗಿ ಮಲ್ಲಿಕಾರ್ಜುನ ಮುತ್ಯ ಇವತ್ತು ಕೂಡ ನೋಟಿಸ್ ಇನ್ನೂ ನೋಡಿಲ್ಲ. ಅವರು ವಿಚಾರಣೆಗೆ ಬರುವ ಸಾಧ್ಯತೆ ಇದೆಯೋ ಇಲ್ಲೋ ಗೊತ್ತಿಲ್ಲ. ಒಂದ್ ವೇಳೆ ಪೋಷಕರು ವಿಚಾರಣೆ ಮಾಡಿದ ಬಳಿಕ ಮಲ್ಲಿಕಾರ್ಜುನ ಮುತ್ಯ ಅವರಿಗೆ ಮತ್ತೊಂದು ಸುತ್ತಿನ ನೋಟಿಸ್ ನೀಡುವ ಸಾಧ್ಯತೆ ಹೆಚ್ಚಳವಾಗಿದೆ. ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ.